ಮೊದಲನೇ ಸಾಮುವೇಲ 23ನೇ ಅಧ್ಯಾಯ 14ನೇ ವಚನ ಓದುತ್ತೇನೆ ಕೇಳಿ. ಅನಂತರ ದಾವೀದನು ಅರಣ್ಯದಲ್ಲಿರುವ ಆಯಾ ಆಶ್ರಯಗಳಲ್ಲಿ ಇರುತ್ತಿದ್ದನು. ಕಡೆಗೆ ಜೀಫ್ ಅರಣ್ಯದ ಪರ್ವತ ಪ್ರಾಂತ್ಯಕ್ಕೆ ಬಂದು ಅಲ್ಲಿ ವಾಸಮಾಡಿದನು. ಸೌಲನು ದಿನಂಪ್ರತಿಯೂ ಅವನನ್ನು ಹುಡುಕುತ್ತಿದ್ದರು. ದೇವರು ಸೌಲನ ಕೈಗೆ ಏನಂತೆ ದಾವೀದನನ್ನು ಒಪ್ಪಿಸಲಿಲ್ಲ. ಉನ್ನತಕ್ಕೆ ಬರ್ತಾ ಇದ್ದೀರಾ? ಬೀಳಿಸುವವರು ಬಹಳಷ್ಟು ಜನ ಇರ್ತಾರೆ. ನಿಜವಾದ ಸ್ನೇಹಿತರು ಯಾರೆಂದು ಕಂಡುಕೊಳ್ಳಬೇಕೆಂದು ಬಯಸುತ್ತಾ ಇದ್ದೀರಾ? ಒಂದು ಸಾರಿ ಬಿದ್ದು ನೋಡಿ, ಯಾರೂ ನಿಮ್ಮನ್ನು ಮೇಲೆ ಕೆತ್ತಲ್ಲ. ಒಂದು ಸಾರಿ ನೀವು ಉನ್ನತಕ್ಕೆ ಬಂದು ನೋಡಿ, ಯಾರೂ ನಿಮಗೆ ಉನ್ನತಕ್ಕೆ ಹೋಗಗೊಡಿಸಲ್ಲ. ಇದೇ ಮನುಷ್ಯರ ಸಹಜ ಲಕ್ಷಣ. ನೀವು ಉನ್ನತಕ್ಕೆ ಹೋಗ್ತಿರುವಾಗ ತೋರುವಿಕೆಗೆ ಮಾತ್ರ ಕಂಗ್ರ್ಯಾಚುಲೇಷನ್ಸ್ ಎಂದು ಹೇಳ್ತಾರೆ. ಒಳಗಡೆ ಮಾತ್ರ ಹೊಟ್ಟೆಕಿಚ್ಚಿನಿಂದ ಅಸೂಯೆಯಿಂದ ತುಂಬಿಕೊಂಡಿರ್ತಾರೆ. ಒಂದು ವೇಳೆ ನೀವು ಬೀಳೋದಾದರೆ ತೋರುವಿಕೆಗೆ ಮಾತ್ರವೇ ಅಯ್ಯೋ ಪಾಪ ಅನ್ನುತ್ತಾರೆ, ಆದರೆ ಒಳಗೆ ಬಹಳ ಸಂತೋಷಿಸುತ್ತಾರೆ. ಅದಕ್ಕೆ ಒಬ್ಬ ಭಕ್ತನು ಹೇಳಿದ್ದಾರೆ, ಈ ಲೋಕವೇ ಒಂದು ನಟನಾಲಯ. ಏನಂತೆ? ಈ ಲೋಕ ಒಂದು ನಟನಾಲಯ. ನೀವು ಕಷ್ಟಗಳ ಪಾಲಾದಾಗ, ನೀವು ಉದ್ಯೋಗ ಕಳೆದುಕೊಂಡಾಗ, ನೀವು ಆರ್ಥಿಕವಾಗಿ ಚೆದರಿ ಹೋಗುತ್ತಿರುವಾಗ ಅಯ್ಯೋ ಪಾಪ ಎಂದು ತೋರುವಿಕೆಗೆ ಅನ್ನುತ್ತಾರೆ, ಆದರೆ ಒಳಗಡೆ ಎಷ್ಟೋ ಖುಷಿಯಾಗ್ಬಿಡ್ತಾರೆ. ಯಾಕೆಂದರೆ ಅದೇ ಮನುಷ್ಯರ ಬುದ್ಧಿ. ನೀವು ಪ್ರಮೋಷನ್ ಹೊಂದಿಕೊಳ್ಳುವಾಗ, ವ್ಯಾಪಾರದಲ್ಲಿನ ಲಾಭ ಹೊಂದಿಕೊಳ್ಳುವಾಗ, ನಿಮ್ಮ ಮಗನಿಗೆ ಮೆಡಿಸನ್ ಸೀಟ್ ಸಿಕ್ಕಾಗ, ಇಲ್ಲವೇ ನಿಮ್ಮ ಮಗನು ಅಮೆರಿಕ ದೇಶಕ್ಕೆ ಹೋಗಬೇಕಾದಾಗ ನಿಮ್ಮ ಪಕ್ಕದ ಮನೆಯವರು ಬಂದು ಏನಂದ್ರೆ ನಿಜವಾಗ್ಲೂ ನಿಮ್ಮ ಮಗನಿಗೆ ಅಮೆರಿಕ ಹೋಗುವ ಚಾನ್ಸ್ ದೊರಕಿದೆಯಂತೆ ಎಂಬುದಾಗಿ ಕೇಳಿದ್ರೆ ಹೌದಕ್ಕ ಅಂತ ನೀವು ಹೇಳಿದ್ರೆ ಎಷ್ಟೋ ಚೆನ್ನಾಗಿ ತೋರುವಿಕೆಗೆ ನಗುತ್ತಾರೋ, ಒಳಗಡೆ ಎಷ್ಟೋ ಕುದಿಯುತ್ತಾ ಇರ್ತಾರೆ. ಇದು ಸಹಜ. ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ಜ್ಞಾಪಕಗೊಳಿಸ್ತೇನೆ, ಎಲ್ಲರೂ ನಮ್ಮವರೇ ಅಂದುಕೊಳ್ತಾ ಇದ್ದೀರಿ, ಆದರೆ ಒಂದು ಸಾರಿ ನೀವು ಬಿದ್ದಾಗ ಗೊತ್ತಾಗುತ್ತೆ ನಮ್ಮವರು ಎಷ್ಟು ಜನ ಎಂದು. ಎಲ್ಲರಿಗೆ ನಾನಂದ್ರೆ ಬಹಳ ಇಷ್ಟ ಅಂತ ನೀವು ಅಂದುಕೊಳ್ತಾ ಇದ್ದೀರಿ. ಒಂದು ಸಾರಿ ನೀವು ಸಕ್ಸಸ್ ಆಗಿ ನೋಡ್ರಿ, ಆಗ ಗೊತ್ತಾಗುತ್ತೆ ನಿಮ್ಮನ್ನು ಎಷ್ಟು ಜನ ಕೆಳಗೆಳೆಯೋರು ತಯಾರಾಗ್ತಾರೆಂದು. ಇದು ಸಹಜ. ದಾವೀದನು ಗೊಲಿಯಾತನನ್ನು ಕೊಂದುಹಾಕಿದಾಗ ಎಲ್ಲರೂ ಅಬ್ಬೋ 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 ಅಂತ ಹೇಳಿದ್ರು ಪ್ರಿಯರೇ. ಆದರೆ ಅದೇ ಸಮಯದಲ್ಲಿ ಸೌಲನು ದಾವೀದನನ್ನು ನೋಡಿದಾಗ ಮನಸ್ಸೊಳಗೆ ಹೊಟ್ಟೆ ಕಿಚ್ಚುಪಟ್ಟ. ಹಾಗಾಗಿ ಏನ್ ಮಾಡಿದ? ಅದನ್ನೇ ಓದಿಕೊಳ್ಳೋಣ ಬನ್ನಿ. ಮತ್ತೊಮ್ಮೆ ಆ ವಚನ ನೋಡಿಕೊಳ್ಳೋಣ ಬನ್ನಿ. 1 ಸಾಮುವೇಲ 16ನೇ ಅಧ್ಯಾಯ 21ನೇ ವಚನ. ಹೀಗೆ ದಾವೀದನು ಸೌಲನ ಬಳಿಗೆ ಬಂದು ಅವನ ಸೇವಕನಾದನು. ಸೌಲನು ಅವನನ್ನು ಬಹಳವಾಗಿ ಪ್ರೀತಿಸಿ ತನ್ನ ಆಯುಧ ಹೊರುವುದಕ್ಕೆ ನೇಮಿಸಿಕೊಂಡನು. ನೀನು ನನ್ನ ಆಯುಧ ಹೊರದ್ರೆ ಪರವಾಗಿಲ್ಲ, ನೀನು ನನಗೆ ಬಹಳ ಇಷ್ಟ, ಆದರೆ ಅದೇ ಆಯುಧ ಅವನನ್ನು ಗೆಲ್ಲಿಸುವುದಾದ್ರೆ ಮಾತ್ರ ಅವನ ಸಂಗತಿ ನೋಡ್ತೇನೆ ಅನ್ನುತ್ತಾನೆ. ಹಾಗೆಯೇ ಆಯಿತು. ದಾವೀದ ಒಬ್ಬ ಆಯುಧ ಹೊರುವವನಾಗಿರುವವರೆಗೂ, ಒಬ್ಬ ಸೇವಕನಾಗಿರುವವರೆಗೂ ಸೌಲನಿಗೆ ಯಾವ ಕಷ್ಟ ಇರಲಿಲ್ಲ ಪ್ರಿಯರೇ. ಆದರೆ ಅದೇ ದಾವೀದನು ಯುದ್ಧ ವೀರನಾಗಿ, ಯುದ್ಧ ಶೂರನಾಗಿ ತನ್ನನ್ನು ತಾನು ತೋರ್ಪಡಿಸಿಕೊಂಡಾಗ ಏನಾಯ್ತು? ಇದೇ 1 ಸಾಮುವೇಲ 18ನೇ ಅಧ್ಯಾಯ ವಚನ 7 ಮತ್ತು 9. ಅವರು ಪರಸ್ಪರವಾಗಿ ಸೌಲನು 1000ಗಟ್ಟಲೆಯಾಗಿ ಕೊಂದನು, ದಾವೀದನು ಏನಂತೆ ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಎಂದು ಹಾಡಿದರು. 9ನೇ ವಚನ. ಆದುದರಿಂದ ಅಂದಿನಿಂದ ಸೌಲನು ದಾವೀದನ ಮೇಲೆ ವಿಷದ ಕಣ್ಣು ಇಟ್ಟನು. ನೀನು ಉನ್ನತಕ್ಕೆ ಹೋಗ್ತೀಯೋ, ನಿನ್ನನ್ನು ನೋಡಿ 10 ಜನ ಮೆಚ್ಚಿಕೊಳ್ತಾರೋ, ಹಾಗಾದರೆ ನಿನಗೊಂದು ಗತಿ ಕಾಣಿಸ್ತೇನೆ ಇರು. ಅಸೂಯೆ ಬಹಳ ಪ್ರಮಾದಕರವಾಗಿರುವಂತಹ ಮಾಯರೋಗ. ಮತ್ಸರವು, ಅಸೂಯೆ ಎಲುಬುಗಳಿಗೆ ಕ್ಷಯ ಎಂಬುದನ್ನು ಮರೆಯಬೇಡಿ. ನಮ್ಮಲ್ಲಿ ಯಾರಿಗಾದರೂ ಅಸೂಯೆ ಇದೆಯಾ? ಯಾರಾದರೂ ಉದ್ಧಾರವಾದರೆ ನೋಡಲಾರದ ಮನಸ್ತತ್ವ ಇದೆಯಾ? ಜಾಗ್ರತೆ! ಅದು ನಿಮ್ಮನ್ನೇ ನಾಶ ಮಾಡಿಬಿಡುತ್ತೆ. ಅದು ನಿಮಗೇ ಕಷ್ಟವನ್ನು ತರುತ್ತೆ. ಅದು ನಿಮ್ಮನ್ನೇ ಕೆಡವಿ ಹಾಕುತ್ತೆ ಎಂಬ ಈ ವಿಷಯ ಯಾವತ್ತೂ ಮರೆಯಬೇಡಿರೆಂದು ಮನವಿ ಮಾಡಿಕೊಳ್ತೇನೆ. ನಮಗಿಂತಲೂ ಉನ್ನತ ಸ್ಥಾನಕ್ಕೆ ಹೋಗುತ್ತಿರುವವರನ್ನು, ನಮಗಿಂತಲೂ ಹೆಚ್ಚು ಬೆಳೆಯುತ್ತಿರುವವರನ್ನು, ನಮಗಿಂತಲೂ ಹೆಚ್ಚು ಉನ್ನತ ಸ್ಥಿತಿಗೆ ಸೇರಿದವರನ್ನು ನೋಡಿದಾಗ ಮನಪೂರ್ವಕವಾಗಿ ಸಂತೋಷಿಸಿರಿ. ಹೇಳಿದೆನಲ್ಲವೇ, ನಾವು ಉನ್ನತಕ್ಕೆ ಬರುವಾಗ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಎಂದು ಹೇಳಿ ಶೇಕ್ ಹ್ಯಾಂಡ್ ಕೊಡ್ತಾರೆ. ಮನಸ್ಸಿನೊಳಗೆ ಮಾತ್ರ ಹೇಗೆ ನಿಮಗೆ ಶೇಕ್ ಮಾಡಬೇಕೆಂದು ಆಲೋಚಿಸ್ತಾರೆ. ಇದೊಂದು ಕೆಟ್ಟ ಬುದ್ಧಿಯಾಗಿದೆ. ನೀವು ಆ ರೀತಿಯಾಗಿರಬಾರದು. ನಿಮ್ಮ ಜೀವಿತದಲ್ಲಿ ನಿಮ್ಮ ಒಡ ಹುಟ್ಟಿದವರಾಗಿರಬಹುದು, ಜೊತೆಯ ಸೇವಕರಾಗಿರಬಹುದು,
ಜೊತೆ ಇರುವ ಉದ್ಯೋಗಸ್ಥರಾಗಿರಬಹುದು, ಜೊತೆ ಇರುವ ವಿದ್ಯಾಭ್ಯಾಸ ಮಾಡುವವರಾಗಿರಬಹುದು. ಅವರು ಉನ್ನತಕ್ಕೆ ಬರುವಾಗ ಸಂತೋಷಿಸಿರಿ. ನೀವು ಉನ್ನತಕ್ಕೆ ಹೋಗ್ತಾ ಇದ್ದೀರಾ? ಹಾಗಾದ್ರೆ ಬೀಳಿಸುವವರು ಬಹಳಷ್ಟು ಜನ ಇರ್ತಾರೆ. ದಾವೀದನು ತನ್ನ ಜೀವಿತದಲ್ಲಿ ಇಂತಹ ಶತ್ರುವನ್ನು ಯಾವತ್ತೂ ನೋಡಲಿಲ್ಲ. ಆದರೆ ಯಾವಾಗ ನೋಡ್ತಾನೆ ಎನ್ನುವುದಾದ್ರೆ ಉನ್ನತಕ್ಕೆ ಬಂದಾಗಲೇ ನೋಡ್ದ. ಎಂತಹ ಶತ್ರುವನ್ನು? ಹೊರಗಡೆ ಇಷ್ಟವನ್ನೇ ತೋರಿಸುತ್ತಲೇ ತನ್ನ ಒಳಗಡೆ ಕುತಂತ್ರ ಮಾಡುವ ವ್ಯಕ್ತಿಯನ್ನು ದಾವೀದನು ಹೊಸದಾಗಿ ನೋಡ್ತಿದ್ದ. ಆ ಕುತಂತ್ರ ಮಾಡುವ ವ್ಯಕ್ತಿ ಯಾವ ಮಟ್ಟಕ್ಕೆ ಹೋಗ್ತಾನೆ ಅನ್ನೋದಾದರೆ ದಾವೀದನನ್ನೇ ಕೊಂದ್ಹಾಕ್ಬೇಕು ಎಂದು ಆಲೋಚಿಸಿದ. ಅಷ್ಟಕ್ಕೂ ದಾವೀದನು ಯಾರೆಂದು ನೀವು ಯೋಚಿಸೋದಾದರೆ ಸೌಲನ ಸ್ವಂತ ಅಳಿಯನೇ ಪ್ರಿಯರೇ. ಯಾರು? ಸೌಲನ ಅಳಿಯನೇ ಆಗಿದ್ದ. ಹೇಳಿದೆನಲ್ಲವೇ, ಅಸೂಯೆಗೂ ರಿಲೇಷನ್ನಿಗೂ ಯಾವ ಸಂಬಂಧವೇ ಇಲ್ಲವೆಂದು. ಕೈನನು ಯಾರು ಹೇಳಿ? ಹೇಬೇಲನಿಗೆ ಅಣ್ಣನೇ ಆಗಿದ್ದ. ಅಣ್ಣನೇ ಕೊಂದ್ಹಾಕುತ್ತಾನೆ ತಮ್ಮನಿಗೆ. ಹೇಳಿದೆನಲ್ಲವೇ, ಅಸೂಯೆಗೆ ರಿಲೇಷನ್ನೊಂದಿಗೆ ಸಂಬಂಧವೇ ಇಲ್ಲವೆಂದು. ಬಾಂಧವ್ಯದೊಂದಿಗೆ ಸಂಬಂಧವಿಲ್ಲ, ಬಂಧುತ್ವದೊಂದಿಗೆ ಸಂಬಂಧವಿಲ್ಲ. ಅಸೂಯೆ ಯಾವತ್ತೂ ಬರಗೊಡಿಸಬೇಡಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನೀವು ನಮಗೆ ಎಷ್ಟೋ ಒಳ್ಳೆ ಸ್ನೇಹಿತನಾಗಿದ್ದೀರಲ್ಲವೇ. ನಮ್ಮ ಕಷ್ಟದಲ್ಲಿ ಜೊತೆ ಇರುತ್ತೀರಿ. ದೇವರೇ, ನಾವು ಕಷ್ಟಪಟ್ಟು ಫಲಿಸಿದಾಗ ನೀವು ನಮ್ಮನ್ನು ಫಲಭರಿತರನ್ನಾಗಿ ಮಾಡಿ ನಮಗೆ ನೀವು ಕಿರೀಟವಾಗಿರ್ತೀರಿ. ದೇವರೇ, ಅದಕ್ಕಾಗಿ ನಿಮಗೆ ವಂದನೆಗಳು, ಸ್ತೋತ್ರಗಳು. ದ್ವೇಷಿಸುವವರಿದ್ದಾರೆ, ದೂಷಿಸುವವರಿದ್ದಾರೆ, ದುರ್ಮಾರ್ಗಿಗಳಂತೆ ವ್ಯವಹರಿಸುವವರಿದ್ದಾರೆ. ಆದಾಗ್ಯೂ ಅವರ ಮಧ್ಯದಲ್ಲಿ ನಮ್ಮನ್ನು ಪ್ರೀತಿಸುವ ಸ್ನೇಹಿತನಾಗಿ ನೀವಿದ್ದೀರಿ. ಈ ಸಮಯದಲ್ಲಿ ಒಂಟಿತನದಿಂದ ಬಾಧೆ ಪಡುವವರನ್ನು, ನಾನು ಏಕಾಂಗಿ ಎಂದು ಅಳುತ್ತಾ ಇರುವಂಥವರನ್ನು, ದೇವರೇ, ಅವರ ಒಂಟಿತನದಲ್ಲಿ ನೀವು ಬಿಟ್ಟು ಬಿಡುವ ದೇವರಲ್ಲ. ನಿಮ್ಮ ಮಗನನ್ನೇ ಸ್ನೇಹಿತನನ್ನಾಗಿ ಲೋಕಕ್ಕೆ ಕಳಿಸಿದೀರಲ್ಲವೇ. ನಮ್ಮಲ್ಲಿ ಯಾರೂ ಒಬ್ಬಂಟಿಗರಲ್ಲ. ಈ ಆದರಣೆಯಿಂದ ನಾವು ಧೈರ್ಯದಿಂದ ನಮ್ಮ ಜೀವಿತದಲ್ಲಿ ಮುಂದೆ ಸಾಗುವ ಕೃಪೆ ಕೊಡಿರಿ. ಸೌಲನ ಹಾಗೆ ನಮ್ಮಲ್ಲಿ ಅಸೂಯವಾಗಲಿ, ಕೋಪವಾಗಲಿ, ಆಕ್ರೋಶವಾಗಲಿ, ಮತ್ಸರವಾಗಲಿ ನಮ್ಮೊಳಗೆ ಬರಗೊಡಿಸಬೇಡಿರಿ ದೇವರೇ. ಅದು ನಮ್ಮ ಜೀವಿತಕ್ಕೆ ನಾಶನ, ನಮ್ಮ ಎಲುಬುಗಳಿಗೆ ಕ್ಷಯ. ಅದಕ್ಕೆ ಅದು ನಮ್ಮ ನೆರಳಿನ ಬಳಿಗೂ ಬರಗೊಡಿಸಬೇಡಿ. ದಾವೀದನ ಹಾಗೆ ದೇವರೇ, ಉನ್ನತಕ್ಕೆ ಬರ್ತಿರುವಾಗ ಪ್ರತಿದಿನವೂ ಶೋಧನೆಯನ್ನು, ಪರೀಕ್ಷೆಗಳನ್ನು ಹಾದು ಹೋಗಬೇಕಾದಾಗ ನಂಬಿಕೆಯನ್ನು ಕಾಪಾಡಿಕೊಳ್ತಾ, ಯೋಸೇಫನ ಹಾಗೆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ತಾ, ದಾನಿಯೇಲನ ಹಾಗೆ ಪ್ರಾರ್ಥನೆಯನ್ನು ಕಾಪಾಡಿಕೊಳ್ತಾ, ದಾವೀದನ ಹಾಗೆ ನಿಮ್ಮ ಸಹವಾಸವನ್ನು ಕಾಪಾಡಿಕೊಳ್ತಾ ಮುಂದಕ್ಕೆ ಸಾಗುವ ಭಾಗ್ಯವನ್ನು ನಮಗೆ ದಯಪಾಲಿಸಿರಿ. ನಿಮ್ಮೊಂದಿಗೆ ಜಯ ಜೀವಿತ ಮುಂದುವರಿಸುವ ಕೃಪೆ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.